ನನಗನ್ಸಿದ ಮಟ್ಟಿಗೆ ಮತ್ತೆ ಶುರುವಾಗಿದೆ ಸತೀಶ್, ಮತ್ತೆ ಶುರುವಾಗಿದೆ. ಯಾಕೆ ಅಂತಂದರೆ ಎಲ್ಲವನ್ನು ಕೇಳಿ ಪಡಿಬೇಕು. ಇಲ್ಲಿ ಯಾರು ಕೂಡ ನಿಮ್ಗೆ ತಟ್ಟೆ ಹರಿವಾಣದಲ್ಲಿ ಇಟ್ಟುಕೊಡಲ್ಲ ಅಧಿಕಾರನ. ಅಧಿಕಾರ ಯಾವತ್ತು ಕಬಳಿಸ್ಬೇಕೇ ಹೊರತು ಅಧಿಕಾರ ತಾನಾಗಿ ನಿಮ್ಮನ್ನ ಹುಡ್ಕೊಂಡು ಬರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಬಹಳಷ್ಟು ಅಟೆಂಪ್ಟ್ ಮಾಡಿದ್ದಾರೆ. ಅದು ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಅವರು ಒಂದು ಪ್ರತಿರೋಧ ವ್ಯಕ್ತಪಡಿಸಿದ್ರು, ಆಮೇಲೆ ಏನೋ ಮಾಡಿ ಸಾಗಾಕಿದ್ರು. ಅದಾದ್ಮೇಲೆ ಅಧಿವೇಶನದ ಟೈಮಲ್ಲಿ ತುಂಬಾ ಜೋರಾಗಿ ಕೇಳಿ ಬಂತು, ಅಧಿವೇಶನ ಇದೆ ಬೇಡ, ನೀವು ಬ್ರೇಕ್ಫಾಸ್ಟ್ ಮಾಡಿ, ನೀವು ಲಂಚ್ ಮಾಡಿ ಅಂತ ಸುಮ್ನಾಕ್ಸಿದ್ರು. ಅದಾದ್ಮೇಲೆ ಅಧಿವೇಶನ ಮುಗಿದ್ಮೇಲೆ ಸಣ್ಣಗೆ ಅಧಿವೇಶನದ ಸಮಯದಲ್ಲೇ ಬೆಂಬಲಿಗರ ಹತ್ರ ಒಂದೊಂದ್ ಸ್ವಲ್ಪ ಬಿಟ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಓಪನ್ ಆಗಿ ಹೇಳಿದ್ರು, ನಿಮ್ ಸಮಸ್ಯೆ ನೀವೇ ಬಗೆಹರಿಸ್ಕೊಳ್ಬೇಕು, ಮತ್ ನಮ್ ಕಡೆ ಬರಂಗಿಲ್ಲ ಅಂತ. ಅಲ್ಲಿಗೆ ಒಂದ್ ಸ್ವಲ್ಪ ಸುಮ್ನಾದ್ರು. ಆಯ್ತು, ಇವ್ರಿಗೊಂದು ಆಸೆ ಇದೆ, ದೇವರಾಜ್ ಅರಸ್ ಅವರ ರೆಕಾರ್ಡ್ ಬ್ರೇಕ್ ಮಾಡ್ಬೇಕು. ಸೊ ಅವ್ರು ಹಿಂದುಳಿದ ವರ್ಗದ ನಾಯಕ, ಇವ್ರು ಅಹಿಂದ ನಾಯಕ, ಹಾಗಾಗಿ ಎಲ್ಲರೂ ಹೋಲಿಕೆ ಮಾಡ್ತಾರೆ, ನಾನು ಬ್ರೇಕ್ ಮಾಡ್ಬೇಕು ಅನ್ನೋದು ಅವ್ರಿಗೊಂದು ಆಸೆ ಇತ್ತು. ಬ್ರೇಕ್ ಆಯ್ತು. ಸೊ ಈ ಸಂದರ್ಭದಲ್ಲಿ ಇನ್ನೂ ಒತ್ತಡ ಹೇರ್ಲಿಲ್ಲ ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಲ್ಲ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ.